ಅಲ್ಲ ನಮ್ಮೂರಾಗ ಇವ್ರಿಗೇನು ಹೇಳೋದು ಕೇಳೋದು ಯಾರು ನಮ್ಮೂರಾಗ ಒಂದು ಡಂಗರ ಹೊಡೆದಿಲ್ಲ, ಯಾರಿಗೂ ಹೇಳಿಲ್ಲ, ಈ ಊರ್ ಹಿರಿಯನ್ನ ಫೋನ್ ಮಾಡಿಲ್ಲ. ಬಂದರ ನಮ್ಮ ಪರಮಾತ್ಮನ ಗುಡಿ ಅಂತ ನಿಂತ್ಕೊಂಡು ಬಡಿಯೋದು ಬಸೋದು ಹಾಡಿ ಹೇಳೋದು ಮಾಡಕತ್ತಿಲ್ಲ. ಏನ್ ನಿಮ್ ಹಕ್ಕಿ ಕತ್ತಿದ? ನಮಸ್ಕಾರ ಅಣ್ಣ. ನಮಸ್ಕಾರ. ನೀವ್ ಯಾರು ಗೊತ್ತಾಗಿಲ್ಲ? ಈ ಊರಿನ ಹಿರಿಯ, ಈ ನರೇಂದ್ರ ಕೈ ಹಿರಿಯಾರ. ಈ ನರೇಂದ್ರದಾಗ ಒಂದು ನಾಯಿ ಓದಿರ್ಬೇಕಂದ್ರೆ ಪರ್ಮಿಷನ್ ತಗೊಂಡು ಓದಿರ್ಬೇಕಾದ್ರೆ. ಓಹೋ, ಈ ನಿಮ್ಮ ನರೇಂದ್ರದೊಳಗ ಹೊರಗಿದ್ದ ಒಳಗ ಒಂದು ನಾಯಿ ಬಂದು ಅನ್ಬೇಕಂದ್ರೆ ನಿಮ್ ಪರ್ಮಿಷನ್ ಕೇಳ್ಬೇಕಂದಂಗ ದೊಡ್ಡ ಹವಾ ಬಿಡ್ರಿ. ಮೊನ್ನೆ ಇವ್ರ ಅಷ್ಟು ಮಾತು ಕೇಳಿ ಪಂಚಾಯತಿ ಇಲೆಕ್ಷನ್ ನಿಂತಿದ್ದೆ. ಒಂದ್ 4 ಮಂದಿ ಅಜ್ಜರ್ ಕುಂತಿದ್ರು, ಅವರು ಎದ್ದು ಹೋದ್ರು. ಇಲ್ಲ, ನಮ್ಗೆ ಓಟ್ ಹಾಕಿ ಹೋಗ್ಯಾರ. ಇವ್ರ ಮೊನ್ನೆ ಇವ್ರೆಲ್ಲರ ಮಾತು ಕೇಳಿ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಂತ್ಕೊಂಡಿದ್ರು. ಯಪ್ಪ ಆರ್ಸಿ ಬಂದಿರ್ಬೇಕು. 4 ಹೋಯ್ತು ಅಲ್ರಿ ಅಣ್ಣಾರ. 4 ಹೋಗಿ ನಿಮ್ಮ ನರೇಂದ್ರದೊಳಗ ಈ ವಿಠ್ಠಲ ಮಂದಿರದೊಳಗ ನಿಮ್ಮ ಗ್ರಾಮ ಪಂಚಾಯತಿ ಒಳಗ ಒಟ್ಟಾರೆ ನಿಮ್ಮ ಬೀದಿ ಒಳಗ ಇಷ್ಟು ದೊಡ್ಡ ಹವಾ ಇಟ್ಕೊಂಡ್ರಲ್ಲ. ಜೇರ್ಕರ್ತ ಆರ್ಸಿ ಬಂದಿದ್ರ ನೀವು, ನಿಮ್ಮ ಮಂದಿರ, ನಿಮ್ಮ ಗ್ರಾಮ ಪಂಚಾಯತಿ, ನಿಮ್ಮ ಊರಿನ ರಸ್ತೆ, ಬೀದಿ ಲೈಟು ಇನ್ನು ಹೆಂಗಿರಬಾರ್ದು ಅಂತ ಪೂರ್ತಿ ನಮ್ಮ ಜಿಲ್ಲಾನ ನನ್ನ ಕೈ ತೋತಿದ್ ನೋಡ್ತಾನ. ಹಂಗಾಗಿ ಕೇಳಿದಾರ. ಇಲ್ಲ, ಯಾಕೆ ಇಲ್ಲಿ ಕುಂತಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಕಟ್ಟಿ ಮೇಲೆ ಕುಂತಂತ ಆಶಾಕರು, ಅಂಗನವಾಡಿ ಅಕ್ಕರು, ಕೆಳಗೆ ಕುಂತಂತವ್ರು ಅಜ್ಜಾರು ಮಾತು ಕೊಟ್ಟಾರ. ಏನ ಕಾರ್ಯಕ್ರಮ ಬಂದ್ರು, ವಿಠ್ಠಲ ಪರಮಾತ್ಮ ಗುಡಿ ಅಂತ ಕಾರ್ಯಕ್ರಮ ಮಾಡ್ತೇವಪ್ಪ. ಊರ ಬಗ್ಗೆ ಡಿಗ್ರಿಗಿರೋರು, ಊರ ಬಗ್ಗೆ ಸ್ವಾಭಿಮಾನ ಮಗ ಬಿದ್ದಿ ಈ ಸಲ ಡೈರೆಕ್ಟ್ ಆಗಿ ನಮ್ಮೂರ ಪಂಚಾಯತಿಗೆ ತೀರ್ಮಾನ ಮಾಡ್ತೇನೆ ಅಂದಾರಪ್ಪ. ಯಾಕೆ ಧಾರವಾಡ ತಾಲೂಕು ಎಮ್ಮೆಲ್ ಮಾಡ್ತೀನಿ ಸರ ಇಲ್ರಿ. ತಾಲೂಕ್ ಪಂಚಾಯತಿ ನೀನು ಆಸ್ತಿರ್ಲಿಲ್ಲ ಬ್ಯಾಡ್ರಿ, ನಾವು ಹಾಡ ಸಾಕಪ್ಪ. ಏನಿಲ್ರಿ ಅನ್ನಾರ, ಸ್ವಚ್ಛತೆ ಅಂದ್ರೆ ಶೌಚಾಲಯ ಅಂದ್ರೆ ಆರೋಗ್ಯ ಅಂದ್ರೆ ಈ ಡೆಂಗಿ ಜ್ವರ ಹೆಂಗ್ ಬರುತ್ತೆ ಇದನ್ನ ನಿಯಂತ್ರಣ ಮಾಡೋಕಾದ್ರೆ ನಾವ್ ಹೆಂಗಿರ್ಬೇಕು, ನೀರಿನ ಹೆಂಗ್ ಬಳಸಬೇಕು, ನೀರ್ ಮೇಲೆ ಏನೇನು ಮುಚ್ಚಬೇಕು, ಸ್ವಚ್ಛವಾಗಿರೋದ್ರೆ ಏನಾಗ್ತೈತಿ, ಡೆಂಗಿ ಜ್ವರ ನಮಗ ಹೆಂಗ್ ಬರ್ತೈತಿ, ಅದನ್ನ ತಡೆಗಟ್ಟ ಕ್ರಮಗಳು ಏನು ಅಂತ 10 ಹಲವಾರು ವಿಷಯಗಳ ಬಗ್ಗೆ ನಮ್ಮ ಆರೋಗ್ಯ ಇಲಾಖೆ ನಾವ್ ಇಲ್ಲೊಂದು ಬಂದು ಈ ಗ್ರಾಮದ ನಿಂತ್ಕೊಂಡು ಈ ಮಂದಿರದಾಗ ನಿಂತ್ಕೊಂಡು ಜನಜಾಗೃತಿ ಕಾರ್ಯಕ್ರಮ ಮಾಡಿದ್ರಪ್ಪ. ಆರೋಗ್ಯದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮ ಮಾಡಕ್ಕೆ ನಮ್ಮೂರು ಬಂದಿರಿ. ಬಹಳ ಒಳ್ಳೆ ಕೆಲಸ ಬಂದಿರಿ. ಯಾಕಂತಂದ್ರೆ ಎಲ್ಲ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ಅನ್ನೋದು ಬಹಳ ದೊಡ್ಡದು. ಹೊಲ ಹೋತಂದ್ರೆ ಹೊಲ ತಗೋಬಹುದು, ಮಾಡುದು. ಮನಿ ಹೋತಂದ್ರೆ ಮನಿ ಮನಿ RCC ಹಾಕಿಸುವ. ಬಂಗಾರ ಹೋತಂದ್ರೆ ಬಂಗಾರ ದುಡ್ದು ತಗೋಬಹುದು. 2-3 ನೆಕ್ಲೆಸ್ ಮಾಡಿಸ್ಕೊಡ್ಬಹುದು. ದುಡ್ಡು ಹೋತಂದ್ರೆ ದುಡ್ದು ಗಳಿಸಬಹುದು. ಏನಾರು ಮಾಡಿ ಹಾಟವರ್ತಿ ಮಾಡಿದ್ರ ಚಿತ್ರ ಹೊಟ್ಟೆ ದುಡ್ಡು ಗಳಿಸಿ ಮುಂದೆ ಆಗ್ಬೋದು. ಆರೋಗ್ಯನ ಕೈ ಕೊಡ್ತಂದ್ರ ಸತ್ತ ನಾಯಿ ಹೇಳ್ಕೊಂಡು ಹಾಕ್ತಾರಲ್ಲ ಹಂಗ ದರ ಹೇಳ್ಕೊಂಡು ಊರವರೆಗೆ ಹೋಗಿ ಮಣ್ಣಗೆ ಮಣ್ಣ ಮುಚ್ಚಿ ಮನಿಗೆ ಬಂದು ರಾತ್ರಿ ಹೋಳಿಗೆ ತುಪ್ಪ ಮಸ್ತ್ ಊಟ ಮಾಡಿ ಮಕ್ಕೊಂಡು ಬೆಳಿಗ್ಗೆ ಎದ್ದು ಬರ್ತಾರೆ. ಅದಕ್ಕೆ ಪರಮಾತ್ಮ, ವಿಠ್ಠಲ ಪರಮಾತ್ಮ ಅನ್ಕೊಂಡಿ ತಾಯಿ ನಮಗೆ ಆರೋಗ್ಯ ಕೊಟ್ಟು ಭೂಮಿ ಮೇಲೆ ತಂದ ಅಂತಂದ ಬಾಕ ಮನೆಯ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ಬೇಕು, ಮನೆಯಾಗ ತಂದೆ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ಬೇಕು, ಮನೆಯಾಗ ಅತ್ತಿ ಮಾವನ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ಬೇಕು, ಹಿತ್ತಲ ಸ್ವಚ್ಛ ಇಟ್ಕೋಬೇಕು, ಮುಂಚಿ ಬಾಗಿಲ ಸ್ವಚ್ಛ ಇಟ್ಕೋಬೇಕು, ಬಾಯಿ ಮುಚ್ಚಿದ ನೀರಿನ ಯಾವಾಗ ಬಾಯಿ ಮುಚ್ಚಿರ್ಬೇಕು, 8 ದಿವಸಕ್ಕೊಮ್ಮೆ ತೊಳಿಬೇಕು, ಅದ್ರಾಗ ಬಾಲುಳ ಹಾಕಿ ಅವು ಸೊಳ್ಳೆ ಕಡೆ ಮಟ್ಟ ಹಂಗೆ ಬಿಡಕ್ ಹೋಗ್ಬೇಡ್ರಿ. ನಿಮ್ಮ ಆರೋಗ್ಯ ಚಂದ ಕಾಪಾಡಕ್ಕೆ ಅಂತ ನಮ್ಮೂರು ಹೇಳಕ್ ಬಂದಿರಲ್ಲ. ಬಹಳ ಒಳ್ಳೆ ಕಾರ್ಯಕ್ರಮ ತಗೊಂಡ್ರಿ. ನಿಮ್ದ್ರೊಬ್ಬ ಹಿರಿಯರು ನಮ್ಮೂರಾಗ ಒಂದು ಡಂಗರ ಹೊಡೆದಿಲ್ಲ, ಯಾರಿಗೂ ಹೇಳಿಲ್ಲ. ಈ ಊರಿಗೆ ನನ್ಗೊಂದು ಮಿಸ್ಕಲರ್ ಮಾಡಿರಲ್ಲ, ಅದನ್ನು ಮಾಡಿಲ್ಲ. ಬಂದ್ ಇಲ್ಲಿ ನಮ್ಮ ಗುಡಿ ಅಂತ ಹಿಂಗೆ ಕುಡಿಯಕತ್ತಿ ಚಲೋ ಕೆಲಸ ಮಾಡಕ್ ಅಲ್ರಿ. ಊರ್ ಹಿರಿಯ ನೀವು ಒಂದು ಮಿಸ್ಕಲರ್ ಮಾಡ್ಬೇಕಾ? ನಿಮ್ ಮನಿಗೆ ಹೋಗಿದ್ವಿ ಇಲ್ರಿ, ಅವ್ರು ಕುಳಿತು ಗೊಬ್ಬರ ಹಾಕೋಗ್ಯಾರ. ಹಳೆಂದು ದೊಡ್ಡ ಸಮಸ್ಯೆ ಮರ. ನಾಳೆ ಬರ್ತೇನಪ್ಪ, ಒಂದ್ ಅರ್ಧ 90 ಹೊಡ್ಸಂದ ಹೊಡ್ಸಿನಿ. ಮುಂಜಾನೆ ವೇಲಿ ಮುಕ್ಕೊಂಡ ಸಿಕ್ಕಿಲ್ಲ ನಾನು. ಆಳು ನೋಡಿರ್ ಮಾಡಿದ್ದೆ. ಒಬ್ಬರು ಸಿಕ್ಕ್ರ ಅವ್ರನ್ನ ಕರ್ಕೊಂಡು ಗೊಬ್ಬರ ಹಾಕಿದ್ಯಾ. ಗೊಬ್ಬರ ಹಾಕಿ ಬಂದು ಜಳಕ ಮಾಡಿದ್ಯಾ. ಜಳಕ ಮಾಡಿ ಹಂಗಾರ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿರತ್ತಂತ ಬಂದೆ. ನಿಮ್ ಭೇಟಿ ಹಾಕ್ತಿದ್ದೆ. ನಮ್ಮ ಆರೋಗ್ಯ ಇಲಾಖೆಯಿಂದ ಈಗಾಗಲೇ ಡೆಂಗಿ ಜ್ವರ ಬರಪುರ ಬೇರೆ ಕಡೆ ಹರಡಾಕತೈತಿ. ಅದು ನಮ್ಮ ಊರಿಗೂ ಬರಬಾರ್ದು ಅಂತ ಹೇಳಿ ಡೆಂಗಿ ಜ್ವರದ ಮುಂಜಾಗ್ರತೆ ಕ್ರಮವಾಗಿ ಏನೇನು ಮಾಡ್ಬೇಕು, ಡೆಂಗಿ ಉತ್ಪತ್ತಿ ಆಗದಂಗ, ಸೊಳ್ಳೆ ಉತ್ಪತ್ತಿ ಆಗದಂಗ ನಾವ್ ಹೆಂಗಿರ್ಬೇಕಂತ ಹೇಳಿ ಒಂದು ಜನರಿಗೆ ಜನಜಾಗೃತಿ ಕಾರ್ಯಕ್ರಮ. ಡೆಂಗ್ಯೂ ಜ್ವರ ಅಂತ ಬರಕತ್ತಾವು. ಇದು ನಾವು ಬರ್ದಂಗ ಅಂದ್ರೆ ಹೆಂಗಿರ್ಬೇಕು, ಬರಬಾರ್ದಂದ್ರೆ ಹೆಂಗಿರ್ಬೇಕು, ಬರ್ದಂಗ ನಾವು ಮುಂಜಾಗ್ರತೆ ಹೆಂಗ ನಾವ್ ಇರ್ಬೇಕಂತ ತಿಳುವಳಿಕೆ ಕಾರ್ಯಕ್ರಮ ಮಾಡಕ ಆರೋಗ್ಯ ಇಲಾಖೆಯಿಂದ ಬಂದಿತ್ತು. ಬಹಳ ಒಳ್ಳೆ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಹಳ್ಳಿಯಾಗ ನಡಿಬೇಕು. ಈಗ ನಡೆಯುವುದು ಯಾಕೆ ನಡೆಯುವರು ಅಂದ್ರ ನಾವು 10,000 20,000 30,000 40,000 ಕೊಟ್ಟು ಮನೆಗೆ ಒಂದೊಂದು ದೊಡ್ಡ ಟಿವಿ ತಗೊಂಡ್ ಇಟ್ಕೊಂಡ್ರಿ. ಟಿವಿ
ತಗೊಂತ ಯಾರು ಇಲ್ಲ. ಹೇಳಿಲ್ಲ, ಪ್ರೀತಿ ತಗೊಂತ ಯಾರು ಇಲ್ಲ. ಹೇಳಿಲ್ಲ, ಮೊಬೈಲ್ ಕಂಪ್ಯೂಟರ್ ತಗೊಂತ ಯಾರು ಇಲ್ಲ. ಹೇಳಿಲ್ಲ. ನಮ್ಮ ಅಂತಲ್ಲಿ ರೊಕ್ಕ ಇದ್ರೆ ಹಣಮ ಹಾಕೋಣ ಅಂತ 10 ರಂಗ್ ಬಡ್ಡಿ ಹಂಗಾದ್ರು ತಗೊಂಡು ದೊಡ್ಡ ಟಿವಿ ಬಾಡಿಗೆ ನಿಂದ ಒಂದು 30 ಅಂತಂದ್ರೆ ನೀನು ಒಂದು 40 ನಾಳೆ ಕೆಡುವ 4 ದಿವಸಕ್ಕೆ ಹಾಳಾಗಿ ಹೋಗೋದು. ಪ್ರೀತಿ ಬೆಳೆಯಕತ್ತಿಲ್ಲ, ಇಲ್ಲ. ಬರೀ ಹ್ಯಾಂಗ ಬೆಳೆಯಕತ್ತೈತಿ. ಇಂತ ಹಿರಿಯರು ಬಂದು ನಿಮ್ಮ ಮನೆಯ ಹೆಣ್ಮಕ್ಳು ಮಾನ ಕಾಪಾಡಕ್ ಒಂದು ಪಾಕಿರಿ ಕಟ್ಕೇರಿಪ್ಪ, ಗಟಾರ ಸ್ವಚ್ಛ ಇಟ್ಕೇರಿ, ಆರೋಗ್ಯ ಕಾಪಾಡ್ಕೇರಿ ಅಂತ ಇವತ್ತು ಸಾಧ್ಯ ಇಲ್ಲ. ಗುರುಗಳ ಏನ್ 6 ಗಂಟೆಗೆ ನಾವು ಟಿವಿ ತಗೊಂಡಿಟ್ಟವ್ರು ಕರೆಕ್ಟ್ 6 ಗಂಟೆಗೆ ನಮ್ಮ ಧಾರಾವಾಹಿ ಚಲೋ. ಮತ್ತೊಂದೆಲ್ಲರಿಗೆ ಗೊತ್ತೈತೆ, ಅದಕ್ಕೆ ಬೆಳಗ್ಗೆ ಇಟ್ಕೊಂಡೇವಿ 6 ಗಂಟೆಗೆ ಒಂದು ನಮ್ಮ ಧಾರಾವಾಹಿ ಚಲೋ ಹೋಗ್ತವು. 10 ಒಂದು ಕ್ರೈಮ್ ಸ್ಟೋರಿ ಕೊಲೆ ಶಾಂತಂ ಪಾಪ ಅದು ನೋಡಿದ್ರು ಮಾರಿ ಮಣ್ಣಾಗ. ನಮ್ಮ ಅಮ್ಮನ ಕಾಲದಾಗ ಕೊಲೆ ನೋಡಿ ಹೆದರು ಇಟ್ಟಿದ್ರು. ಈಗ ಹಂಗಲ್ಲ, ಇಲ್ಲ. ಕೊಲೆ ನೋಡಿದ್ರೆ ನಿದ್ದೆ ಬರ್ತೈತಿ, ಅಲ್ಲಿ ಮಟ್ಟ ನಿದ್ದೆ ಬರಂಗಿಲ್ಲ. ಇಲ್ಲ. 10 ಗಂಟೆಗೆ ಒಂದು ಹೆಣೆ ಬೀಳ್ಬೇಕು, ಆವಾಗ ಗಂಡ ತಾಟಿ ಗಂಡು ಬೀಳ್ತೈತಿ. ಅಲ್ಲಿ ಮಟ್ಟ 90 ಹೊಡೆದ ಗಂಡ ಬಸ್ ಸ್ಟ್ಯಾಂಡ್ ಮಕ್ಕೊಂಡಿರ್ತಾನ. ಅತ್ತಿ ಮಾವ ಕಟ್ಟಿ ಮ್ಯಾಗ ಕುತ್ಕೊಂಡು ಜೋಳ ಸುರ್ತಿರ್ತಾವು. ಬಾಯ್ ತಕೊಂಡ್ ಟಿವಿ ನೋಡ್ತಿರ್ತಾರ, ಬಾಯಿ ತೊಕ್ಕೊಂಡು ಟಿವಿ ಮುಂದೆ ಕುತ್ಕೊಂಡಿರ್ತಾರ. ಬಾಯ ಇಲ್ಲಿ ಹೊರಗೆ ಬರೋಲ್ಬೇಕು. ಇಲಿ ಬಗ್ಗೆ ಲಕ್ಷ್ಯ ಇಲ್ಲ, ಬರೀ ಧಾರಾವಾಹಿ ಬಗ್ಗೆ. ಗುರುಗಳು ಏನ 6 ಗಂಟೆಗೆ ನಮ್ ಚಲೋ ಆ ಧಾರಾವಾಯಾಗ ನಮ್ಮ ರೈತರು ಯಾವ ಹೊಲಕ್ಕೆ ಎಷ್ಟು ಬೀಜ ಬಿತ್ತಬೇಕಂತ ಒಂದ್ ದಿವಸ ಕೊಟ್ಟಿಲ್ಲ. ಒಂದು ಗಿಡ ಹಚ್ಚಿದ್ರೆ ಎಷ್ಟು ಮಂದಿಗೆ ಆಮ್ಲಜನಕ ಕೊಡ್ತೈತಿ ಅಂತ ಒಂದ್ ದಿವಸ ಕೊಟ್ಟಿಲ್ಲ. ನಮ್ಮ ಹಂಗೆ ಇರ್ತಕ್ಕಂಥ ಆರೋಗ್ಯನ ಹೆಂಗೆ ಚಂದ ಕಾಪಾಡ್ಕೋಬೇಕಂತ ಒಂದ್ ದಿವಸ ಕೊಟ್ಟಿಲ್ಲ. ನಾವು ಶುದ್ಧ ನೀರ್ ಹೆಂಗ್ ಕುಡಿಬೇಕಂತ ಒಂದ್ ದಿವಸ ಕೊಟ್ಟಿಲ್ಲ. ನಮ್ಮ ಮನೆ ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿ ಅಕ್ಕಿ ಮಾವನ ಹೆಂಗ್ ಜೋಪಾನ ಮಾಡ್ಬೇಕು, ತವ್ರ ಮನೆ ಕೀರ್ತಿ ಅಂತ ತರ್ಬೇಕಂತ ಧಾರಾವಾಹಿ ಒಂದ್ ದಿವಸ ಕೊಟ್ಟಿಲ್ಲ. ನಾವೇನ್ ಹೇಳ್ತಾವ್ ಇವತ್ತು ಮುಪ್ಪಾದ ತಂದೆ ತಾಯಿ ಹೆಂಗ್ ಜೋಪಾನ ಮಾಡ್ಬೇಕಂತ ಧಾರಾವಾಹಿ ಇವತ್ತವರೆಗೆ ಒಂದ್ ದಿವಸ ಕೊಟ್ಟಿಲ್ಲ. ಧಾರಾವಾಹಿ ಹೇಳ್ಕೊಡೋದು ಒಂದೇನಂತಂದ್ರ ಅತ್ತಿನ ಸೊಸಿ ಹೆಂಗ್ ಕುಡಿಬೇಕು, ಸೊಸಿನ ಅತ್ತಿ ಹೆಂಗ್ ಕುಡಿಬೇಕು. ಒಬ್ಬ 3 ಮಂದಿ ಹೆಣ್ರು, ಒಬ್ಬ ಬದಿಗೆ 4 ಮಂದಿ ಗಂಡುಗಳು ಅದು ನೋಡಿ ಇವ್ರು ಹೇಳಕತ್ತಿರ್ತಾರ. ಈ ಟಿವಿ ಮುಂದೆ ಕುತ್ಕೊಂಡು ಅಳಕ್ಕೆ ಗಂಡ ಊರು ಬಿಟ್ಟ 9 ವರ್ಷ ಅವ್ರ ಬಗ್ಗೆ ಚಿಂತಿಲ್ಲ, ಈ ಗಂಡನ ಬಗ್ಗೆ ಚಿಂತೆ ಇಲ್ಲ. ಧಾರಾವಾಹಿಗೆ ಮಂಗಳ ಗೌರಿ ಗಂಡನ ಬಗ್ಗೆ ಚಿಂತೆ. ಮಂಗಳ ಗೌರಿ ಗಂಡನ ಕರ್ಕೊಂಡು ಊಟಕ್ಕೆ ಯಾವ ಹೋಗ್ತಾಳು, ಮಂಗಳ ಗೌರಿ ಗಂಡನ ಕರ್ಕೊಂಡು ಡ್ಯಾನ್ಸ್ ಯಾವ ಮಾಡ್ತಾಳು, ಮಂಗಳ ಗೌರಿ ಗಂಡನ ಕರ್ಕೊಂಡು ಪಾಣ್ಯಾಗ ರೀಲ್ ನೋಡಾಕತ್ತಿಲ್ಲ. ಇವತ್ತು ನಮ್ಮ ಮನೆ ಮಕ್ಕಳ ಒಂದು ಮುದುಕಿತಿ, ಅದಕ್ಕೆ ಹಿಂದ ಮುಂದೆ ಯಾರು ದಿಕ್ಕಿಲ್ಲ, ಬಾರ್ಬೇನಿಲ್ಲ ಮನಿಗೆ ಯಾರು ದಿಕ್ಕಿಲ್ಲ ಅಂತ ಕರೆದು ಒಂದು ರೊಟ್ಟಿ ಕೊಡೋದು ನಾವೇನ್ ಕೊಡಂಗಿಲ್ಲ. ಜೇರ್ ಕರ್ತ ಧಾರಾವಾಯಾಗ ಮಂಗಳ ಗೌರಿ ಉಣ್ಣೋದು ಲೇಟ್ ಆತಂದ್ರೆ ಬಿಸಿ ರೊಟ್ಟಿ ತಗೊಂಡ್ ಟಿವ್ಯಾಗ ಥೋಟದಂಗ್ ಅದಕ್ಕೆ ದಯವಿಟ್ಟು ಇಷ್ಟು ಮಂದಿ ತಾಯಂದಿರಿದ್ರಿ ಅವ್ವ ಹಿರಿಯರದಿರಿ, ನಿಮಗೆ ಕೈ ಮುಗಿದು ಕಾಲು ಬಿದ್ದು ಬೇಡ್ಕೊಂತೀನಿ. ಮನ್ಯಾಗ ಸ್ವಲ್ಪ ಹೆಣ್ಮಕ್ಳಿಗೆ ಕಿವಿ ಮಾತು ತಿಳಿಸಿ ಹೇಳಿ ಕಾಕ, 5 ರಿಂದ 6 ತಾಸು ಟಿವಿ ಮುಂದೆ ಕುತ್ಕೊಂಡು ಧಾರಾವಾಹಿ ನೋಡಿ ಟೈಮ್ ಪಾಸ್ ಮಾಡಿ ಜೀವನ ಹಾಳು ಮಾಡ್ಕೊಂಡಂತ ಮನ್ಯಾಗಿಂತ ಬಂಗಾರದಂತ ಮುತ್ತಿನಂತ ಹೋಳದಂತ ಮಕ್ಕಳು, ಇಂತ ಮುತ್ತಿನಂತ ಮಕ್ಕಳಿಗೆ ದಿನಕ್ಕೆ 2 ತಾಸು ವಿದ್ಯಾಭ್ಯಾಸ ಹೇಳ್ಕೊಟ್ರೆ ಈ ಮಕ್ಕಳ ಜೀವನ ಪಾವನ ಆಕತಿ ಅಂತ ಕುಂತರಿಗೆ ಕಾಲು ಬಿದ್ದು ಬಿಡ್ಬೇಕು ನೋಡ್ರಿ. ಬಹಳ ಚಲೋ ಹೇಳಿದ್ರಿ. ಒಂದು ಕಾರ್ಯಕ್ರಮ ಚಾಲು ಮಾಡ್ರಿ. ಆ ಕಾಲ ಚಂದವೋ ಈ ಕಾಲ ಚಂದವೋ, ಆ ಕಾಲ ಚಂದವೋ ಈ ಕಾಲ ಚಂದವೋ, ಆ ಕಾಲ ಚಂದ ಚಂದವೋ ಎಲ್ಲರಿಗೂ ಆರೋಗ್ಯ, 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 ಎಲ್ಲರಿಗೂ ಆರೋಗ್ಯ. ಸಂಗೀತರ ಬರಂಗ ಇರಬೇಕಲ್ಲ, ಸಂಗೀತರ ಬರಂಗ ಇರಬೇಕಲ್ಲ, ಮನೆಯಲ್ಲೂ ಸ್ವಚ್ಛತೆ ಹೋಗ್ಬೇಡ್ರಿ ಅಪ್ಪ, ನಿಮ್ ಕೈ ಮುಗಿತೀನಿ ಅನ್ನೋದು ಹೋಗೋರು ತುಂಗೋರು ಪರ 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 ಹಳು ನೋಡಿದ ಇಟ್ಕೊಂಡ್ ಬಂದ್ಬಿಡ್ರಿ. ಏನ್ ಮಾಡಕತ್ತೀವ? ನಮ್ಮ ಮೇಡಮ್ ನನ್ನ ಕೈಯಾಗ ಕಟ್ಟಿ ಕೊಟ್ಟು ಹೇಳಿದ್ರು, ಹಳ್ಳಿಯ ಹುಡುಗಿ ಮಾಡ್ಕೊಂಡು ಅಂತಂದ್ರೆ ನಿನ್ನ ಬಹಳ ಭಂಗಾಕತ್ತಿ. ಮೇಡಮ್ ಅವರ ಮಾತು ಒಟ್ಟ ಬೆಲೆ ಕೊಡಿಲ್ ಕಾಕ. ಮಂಗೆ ವಯಸ್ಸು ದುಡ್ಯಾಕ ಹೋದಾಗ ಲವ್ ಮಾಡಿ ಮದುವೆಗೆ ಬಂದೇನೆ ಅಂತ 12 ಗಂಟೆ ಕೇಳ್ತಿದ್ರ ಮಾರಿ ಮಣ್ಣಾಗ. 12 ಗಂಟೆ ಕೇಳ್ತತಿ, ಒಂದು ಕಮ್ಮನ ಬಿಟ್ಟಿದ್ದು ಹೊಡಿಬೇಕಂತ ಅಲ್ಲ ಮಕ್ಕೊಂಡು. ಅಲ್ಲೇ ಮಕ್ಕೊಂಡೆಲ್ಲ ಯಾರ್ದ್ರು ಹಾರಕ್ಕೆ ಹೋಗ್ಬಂತಂದ್ರೆ ಹಾರೆ ಕರೆಕ್ ಹೋಗ್ಬೇಡ, ನಮ್ಮಪ್ಪ ಹೊರದಕ್ಕೆ ರೊಕ್ಕ ಕೊಟ್ಟನ ಅಂತ ಎಳ್ಳೆ ಮರ ನೀನ ಮಾಡಿ ಅಲ್ಲಿ ಬೀತಾನ. ಅವರ 10 ಲಕ್ಷ ಕೊಟ್ಟಿಲ್ಲ, 20 ಲಕ್ಷ ಕೊಟ್ಟಿಲ್ಲ, ಕಾರ್ ಕೊಟ್ಟಿಲ್ಲ, ಬಂಗಲೆ ಕೊಟ್ಟಿಲ್ಲ, ವಿಮಾನದಂತೂ ಸುದ್ದಿ ಇಲ್ಲ. ಬರೀ 700 ರೂಪಾಯಿ ಕೊಟ್ಟಾನ. ಅದ್ರ 200 ರೂಪಾಯಿ ನೀ ತಗೊಂಡು 500 ರೂಪಾಯಿ ನನಗೆ ಕೊಟ್ಟಿದ್ವಿ. 30 ಲಕ್ಷ ಇಲ್ಲಿ ನನಗೆ ಕರಿತೀವಿ ನೋಡಿ ಹೆಂಗ್ ಬರ್ತಾಳ. ನಾವು 3 ಜಾಮೂರು ಕೋಣ ಬಂದನ್ ಬರ್ತಾಳೆ. ಈಗ ಹೇಳಕತ್ತೀಯ ಏನ್ರಿ ಒಮ್ಮಕ್ಲೆ ಹೊರಗಿಂದ ಬಂದ್ರಂದ್ರ ಒಟ ಒಂದ್ ಅಂತತನ ಬರ್ತೀವಿ ನೋಡ್ರಿ. ಈ ಟಾಕಿ ತೊಳೆದು ಹೊರಗೆ ಹಾಕಿಟ್ಟಿದ್ವಿ. ಏನಿಲ್ರಿ, ಈಗ ಆಚಕರ್ ಬಂದಿದ್ರಿ, ಎಷ್ಟ್ ದಿನ ಆತ್ವಾ ನೀರ್ ತುಂಬಿ ಅವ್ನ ನೀರ್ ಚಲ್ಲಿ ಚಂದ ತೊಳಿ ಅಂತ ಹೇಳಿದ್ರಿ, ಆಕ ತೊಳಿಯಾಕತ್ತಿದ್ರಿ. ಒಂದ್ ಕೆಲಸ ಮಾಡ, ಕುಡಿ ನೀರು ಚೆಲ್ಲು, ಗಟರ್ ಕಾಕು, ಉಂಡ್ ಹೋಗಿ ಆಶಕರ ಮನೆಗೆ ಹೋಗಿ ನೀರು ಕುಡಿದು ಬರೋಣ ಅಂತ. ಹೌದಾ? ನಿನ್ನ ಮಾರಿ ಮಣ್ಣಾಗ ಅಲ್ಲ
15 ದಿವಸಕ್ಕೊಮ್ಮೆ ನೀರು ಬಿಡ್ತಾರ. ಮೊನ್ನೆ ನೀರು ಟಾಕಿ ತುಂಬಿಸ್ಬೇಕಂದ್ರೆ ನನಗಾಗೋಗಿತ್ತು. ಹಂಗ ಬರ್ತಾವ ಹೋಗ್ತಾವ ತುಂಬಿಸ್ಬೇಕಂದ್ರೆ ಬೆಳ್ತರ್ಕ ತುಂಬಿಸಿನಿ. ಬಡ ಅವನ್ನ ಚೆಲ್ಲಿ ಖಾಲಿ ಮಾಡಿ ಕುಂತಿಯಲ್ಲ, ನಿನಗೇನು ಮಾನ ಮರ್ಯಾದೆ ಐತಿಲ್ಲ? ಅಲ್ರಿ ಆಶಕರು ಏನೋ ಡೆಂಗು ಜ್ವರನ ಏನೋ ಬರ್ತಾವ, ಸ್ವಚ್ಛ ತೊಳಿ, ನಿನ್ ಗಂಡನ್ ಮಾತೇನ್ ಕಟ್ಕೊಂತಿದ್ಯಾ, ಹಂಗ ಒಟ ಅಂತ ಹೇಳಿ ಎಲ್ಲಾ ತಲೆ ತಿಂತದ್ರ ಬಾಯ್ ರೊಟ್ಟಿ ತುರುಕ್ಲಿ, ನೀನು ಸ್ವಚ್ಛ ತೊಳೆದಿಡ ಅಂದ್ರ ಅವ್ರ ಆಶಕರು ಬಿಟ್ಟಾಗ ನಮ್ಮ ಮನೆಗೆ ಮಾಡಿಗೇಡಿ ಹಂಗ ಹೇಳೋರು ಅವ್ರು. ಇಟ್ಟೆ ನೀರು ತರಕಿನ್ನ ನೀವೇನಾರ ಮಾಡ್ತಾರ, ನಾನ್ ಮಾತ್ರ ಓಟ್ ಹಾಕಿ ತೊಳೆದಿರ್ಬೇಕಂದ್ರೆ ಹಾಕಿ ತೊಳೆದಿರ್ತೇನೆ ನೋಡಿ. ಮೊನ್ನೆ ಹಿಂಗೆ ಮಾಡಿಗೆ ಹಿರಿಯ ಅವ್ರು ಹೇಳಕ್ ಕುಂತು ಮಾಡಕ್ಕೆ ಮುಖ ಚೆಕ್ಕಿಟ್ಟು ಮುಖ ನೀರು ತಿಂತಿಲ್ಲ ಕಣ್ಣ ಸುದ್ದಿನ ಅವ್ರು ಬಂದು ಹೇಳ ನಮ್ಮ ತಿಳಿ ಕೆಲ್ಸಕ್ಕೆ ಹೋಗ್ಬೇಡ, ನನಗೆ ನೀರು ತರೋದಾಗ ಈಗ ನೋಡ್ರಿ ಅದೆಲ್ಲ ಗೊತ್ತಿಲ್ಲ. ನೀರ್ ತಂದು ಹಾಕ್ರಿ ಅಂದ್ರೆ ಹಾಕ್ರಿ, ನಾನ್ ಮಾತ್ರ ಸ್ವಚ್ಛ ತೊಳೆದಿರ್ಬೇಕೀಗ. ಎಲ್ಲ ಎಂತ ಚಲೋ ನೀರು ಅದು ಬೈಕ್ ನೋಡಿದ್ರೆ ಮಾರಿ ಕಾಣ್ತಿತ್ತದ್ರಾಗ. ಅವೇನ್ ರಾಡಿ ಆಗಿದ್ವ ಹೊರಟಾಗಿದ್ವಾ? ಅಲ್ರಿ ಅದ್ರೊಳಗೆ ನೋಡಿದ್ರ ಹುಳ ಆಗಿತ್ತಂತ ಬಂದು ಬ್ಯಾಟ್ರಿ ನೋಡಿ ಹಿಡಿದು ನೋಡ್ಯಾರ ಅವ್ರ. ನಿನ್ ಕೈಲಿ ತರ ಹೊರಗೆ ಬರ್ತಿದ್ರಲ್ಲ ಸಣ್ಣದವ್ರಿ ಹೆಂಗ್ ಹೋಗಿದ್ದೀರಿ? ಇದೇನು ಸ್ವಾದಿಗಟ್ಟೈತಿ ಮರ ಹೆಣ್ಣಿಲ್ಲ ಅಲ್ವ? ನಮ್ಮನ್ನ ಅರ್ತಾರ ಮಾಡ್ತಾರ. ಮತ್ತೆ ಏನಾರ ರಿಪೇರಿ ಬಂತು, ಆ ರಿಪೇರಿ ಬಂತು, ಬೋರ್ ರಿಪೇರಿ ಬಂತಂದ್ರೆ ತಿಂಗಳ ಗಂಟೆ ಹೋಗತಿ. ನಿಂಗೇನು ಬಾಯ್ ತಕ್ಕ ಕುಂದಿರ್ತಿದಿ? ಎಲ್ಲಿ ಉಸಿಲ್ ಬಿಟ್ಟಿದ್ರಿಪ್ಪ, ನಾ ಹೇಳೋದ್ರ ಕೇಳ್ರಿ ಅಂತೀರ. ನೋಡ್ರಿ ಅದೆಲ್ಲ ಗೊತ್ತಿಲ್ಲ. ಆಶಕರ್ ಮಾತ್ರ ನೀರ್ ಚಲೋ ಅಂದ್ರೆ ಚಲೋ ಅದ. ನಾನ್ ಅದಕ್ಕೆ ನೀರ್ ಚಲಕ್ಕೆ ಅಂದ್ರೆ ಚಲಕ್ಕೆ, ಓಸು ತೊಳೆಕಂದ್ರೆ ತೊಳೆಕಿ, ನೀವ್ ನೀರ್ ತಂದು ಹಾಕ ಅಂದ್ರೆ ಹಾಕ. ಒಂದ್ ಕೆಲಸ ಮಾಡು, ನಿಮ್ಮಪ್ಪ ಬೋರಿನ ಗಾಡಿ ತಂದು ನೀ ಬೋರ್ ಹಾಕಿ ಹೋಗೋಣ. ನಮ್ಮ ಬರ್ತೀರಿ ನೀವು ನೋಡು, ನಮಗ ಸುಮ್ಮನೆ ತೆರಿಗೆ ಸಾಕೋಬೇಡ. ನನಗ ಹೊರಗಡ ನೀರ್ ತರದಾಗಲ್ಲ. ಇನ್ನು ದಿನಾನು ಏನಾರ 8 ದಿವಸ ನೀ ತೊಳಿತೀಯ, 2 ತಿಂಗಳು ಒಂದ್ ತುಳಿ ತೊಳಿತೀಯ, 3 ತಿಂಗಳು ಒಂದ್ ತುಳಿ. ನೀ 8 ದಿವಸಕ್ಕೊಂದು ತೊಳೆದಿ ಟಾಕಾಗಿ ಹತ್ತತ್ತೇನೆ. ನೀವೇನ ಹತ್ತಿಕ್ಕಿರ ಹತ್ತಕ್ರಿ ಏನಾರ ಮಾಡ್ತಾರೆ. ನಾನ್ ಮಾತ್ರ ಶುಕ್ರವಾರಕ್ಕೊಮ್ಮೆ ತೊಳೆಕಂದ್ರೆ ತೊಳೆಕೆ, ಟಾಕಿ ಎಲ್ಲ ತೊಳೆಕ್ ನಾನು. ಅದ್ರಾಗ ಎಲ್ಲ ಕುಂತಿರ್ತಾವ. ಶುಕ್ರವಾರ ತೊಳೆದು ಉದ್ರ ಕೈತಿ ಹೆಚ್ಚು ತುರುಕು. ಹೌದ್ರಿ ಆಶಕರ್ ಮಾತಾಡ್ತಾರೆ ನೋಡ್ರಿ, ಅವ್ರು ಹೇಳಾರ ಕೇಳಿರ್ಬೇಕಲ್ಲ ಅವ್ರನ್ನ. ಆಶಕರ್ರಿ ನೀರು ಬಿಟ್ಟಾಗ ನೀರು ತರೋ ನಾನು ಅವ್ರ ಅದೆಲ್ಲ ಗೊತ್ತಿದ್ರಿ. ನಾ ತೊಳಿತೀನಿ, ನೀರ್ ತಂದು ಹಾಕ್ರಿ. ನಾನ್ ಕಥೆನ್ ಹೇಳಕ್ ಹೋಗ್ಬಿಡ್ರಿ. ಈ ಮನೆ ಗಂಡ್ಯಾರ ನೀವು ಈ ಮನೆ ಗಂಡ್ಯಾರ ನೀವು ನಾ ಹೇಳಿದ್ ನಡಿ ಕಾಸೆ ಕೇಳ್ದಂಗಲ್ಲ. ಹೆಚ್ಚು ಕಮ್ಮಿ ಹರಿಯಾಗಿ ತಗೊಂಡು ನೆಡಕ ಹೊಡಿತೀನಿ. ನೋಡ್ರಿ ನೀವ್ ಹಿಂಗ ಮಾಡಕತ್ರಿ. ನೀವೇನ ಟಾಕಿ ತೊಳೆ ಕೊಡ್ಲಿಲ್ಲ ಅಂದ್ರ ಗಂಟು ಮುಟ್ಟಿ ಕಟ್ಕೊಂಡ ಹೆಂಗಂದ್ರೆ ಹೆಜ್ಜ ಅದರ ಕಟ್ಟಿ ಐತೆ. ಹಾ ಹೆಜ್ಜ ಕರೆಕ್ಟ್ ಹೇಳಿ ತವ್ರ ಮನೆಗೆ ಹೋಗ್ಬಿಡ್ತೀನಿ ನಾನು. ಹೇಳಕ್ಕಿರಿ ತವ್ರ ಮನೆಗೆ ಬೈಲ ಆಕಾಶ ಏನು ತವ್ರ ಮನೆ ತಗೊಂಡು ನಾವು ತವ್ರ ಮನೆ ಹೇಳ್ತೀನಿ. ನಾನು ಎಡಮ ಬಿಡ್ತೇನೆ. ಹೆಣ್ಣು ಆಗೋದಕ್ಕಿಂತ ಮಣ್ಣು ಆಗೋದು ಲೇಸು. 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 ಮಣ್ಣು ಮೇಲಿನ ವರವಾಗಿ ಬೆಳೆದರೆ ದಾರಿಕಾರರಿಗೆ ನೆರಳಾದೆ. ತವ್ರ ಮನೆ ಹಚ್ಚ ಬಸ್ಟ್ಯಾಂಡ್ ಬಂದು ನೀನು ಕಡಿತೀನಿ. ನಗದ ನಮಸ್ಕಾರ. ಗಂಡನ ಜಡಕತ್ತಿರಲಿಲ್ಲ ನಾವು ಪುಣ್ಯ ಕೆಲಸ ಮಾಡಿರೋ ಪರಮಾತ್ಮ. ನಮ್ ಸುಮ್ಮನೆ ನಮ್ಮ ಮೇಡಮ್ ಅದು ಹೇಳ್ದ ಮಾಡ್ಕೊಂಡ್ ಬರ್ತಿದ್ದು ತಗೊಂಡ್ ಗಂಟೆ ಹಾಕಿದ್ವಿ. ಮೇಡಮ್ ಹುಟ್ಟಿದ್ರು ಅವ್ರು ಮಾಡ್ಕೊಂಡು ಬಂದಿದ್ರ ಇವ್ರಂತೇಳಿ ನಮ್ಮ ಮನ್ಯಾಗ ಅದಾರ. ಏನ್ ಆಡ್ತೈತ್ರಿ ಇದು ಮಾಡಿ ಏನ್ ಎದುರಿಸಿದ ಜಗಳ ಅಲ್ರಿ ನಮ್ಮ ಎಲ್ಲಾರು ನೋಡಿದ್ರ ಕರೆಕ್ಟ್ ಮಾಡ ಹಾಕಿ ಕರೆಕ್ಟ್ ಮಾಡ ಅಂದ ನೀವೇನ ನಿಂತು ಕೊಟ್ಟಾಗ ನಾನು ಕೊಟ್ಟಾಗ ನ್ಯಾಯ ಕೊಟ್ಟಾಗ ನಗಣ ಹೆಂಗ್ ವಿಚಾರ ಮಾಡ್ತೀರಿ ನೀವು? ಅಲ್ಲ ನಗಣ ಈಗಾಕಿ ತೊಳೆದಿದ್ ತಪ್ಪಂತೇನು ತೊಳೆದಿದ್ದು ತಪ್ಪ ಅಲ್ಲ ನಗಣ ಬಾಳ ಅಂದ್ರೆ 3 ತಿಂಗಳು 4 ತಿಳ್ಕೊಂಡ್ ತೊಳಿಲ್ ಬೇಡ ನಂಗಲ್ಲ. ಈಗ ಈ ಶುಕ್ರವಾರ ಬಂತು ಚಿಕ್ಕ ಚಲವ. ಹೇ ನಗಣ ಕರೆಕ್ಟ್ ಐತ. ಈಗ ಏನ್ ಮಾಡೈತೆ ಅಂತ ಹೇಳಿ ಗೊತ್ತನ, ಕರ್ನಾಟಕದಾದ್ಯಂತ ಇಡೀ ದೇಶದಾದ್ಯಂತ ಡೆಂಗು ಜ್ವರ ಬರಾಕತ್ತಾವ. ಡೆಂಗು ಜ್ವರ ಅಂತಂದ್ರೆ ಏನಪ್ಪ ಅಂತಂದ್ರ, ಈಗ ನಮ್ಮ ಮನ್ಯಾಗ ಬಾಯಿ ತೆಗೆದಿಟ್ಟಿರ್ತೀವಿ ತಿಳ್ಕೊಳ್ಳಿ, ಆ ನೀರೊಳಗ ಬಾಲುದಂತ ಉಳಾಕವಲ್ಲ ಆಗಿರ್ತಾವಿಲ್ಲ, ಅವು ಏನಾಕವ ಅಂತಂದ್ರ ಬಲ್ತ ಮುಂದ ಡೆಂಗಿ ಹುಳ ಹಾಕವು. ಇಡೀ ಹುಳ ಆಗಿ ಇಡೀ ನಾಡಿನ ತುಂಬಾ ಮಂದಿಗೆಲ್ಲ ಕಡಿತಾವ್. ಹಂಗ್ ಕಡೋದ್ರಿಂದ ಡೆಂಗ್ಯೂ ಜ್ವರ ಬರ್ತೈತಿ. ಅದಕ್ ಬಂದ ನಂತರ ಮುಂದೆ ಔಷಧಿ ಇಲ್ಲ,
ಸಮಸ್ಯೆ ಆಕತಿ. ಅವಾಗ ನೀನ್ ದವಾಖಾನೆ ಹೋಗಿ ಲಕ್ಷ ಗಟ್ಲೆ ರೊಕ್ಕ ಇಟ್ರು ನೀನ್ ಉಳಿಯಂಗಿಲ್ಲ ಅಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅವ್ರಿಗೆ ಏನ್ ಮಾಡಕತ್ತಾರ ಅಂದ್ರೆ ಈಗ ಪ್ರತಿ ಮನಿ ಒಳಗಿರ್ತಕ್ಕಂಥದ್ದು ನೀರ್ ಇತ್ತಂದ್ರ ಅದನ್ನ ಮುಚ್ಚಿಡ್ಬೇಕು ಒಂದ್, ಇಲ್ಲಂತಂದ್ರ ಪ್ರತಿ ಶುಕ್ರವಾರಕ್ಕೊಮ್ಮೆ ಅದನ್ನ ನೀರ್ನ ತೊಳೆದು ಸ್ವಚ್ಛಗಿಟ್ಟು ಮತ್ತ ಅದಕ್ಕೆ ನೀರ್ ಹಾಕ್ಬೇಕು. ಹಾಕದ ಹೋದ್ರೆ ಏನಾಕತ್ತೆ ಅಂತಂದ್ರ ನಿಮ್ ಮನಿಗ್ ಬರುತ್ತೆ. ಅಷ್ಟ ಅಲ್ಲ, ನೋಡಿಲಿ ನೀವೇನಾದ್ರು ಟೈರ್ ಇಟ್ಟಿರ್ತೀರಿ, ಟೈರ್ನಾಗ ನೀರ್ ನಿಂತಿರ್ತಾವು, ಆ ನೀರ್ನಾಗ ಸೊಳ್ಳೆ ಉತ್ಪತ್ತಿ ಆಕತಿ. ಯಾವ್ದೋ ಪ್ಲಾಸ್ಟಿಕ್ ಕೊಡ ಹೊಡಿರ್ತತಿ, ಆ ಒಡ ಕೊಡ ಬಿಟ್ಟಿರ್ತಕ್ಕಂಥ ಕೊಡನ್ ಹಂಗ ಬಿಟ್ಟಿರ್ತೀರಿ, ಅದ್ರೊಳಗ ಮಳಿ ಬಂದು ನೀರ್ ಇರ್ತದಲ್ಲ, ಆ ನೀರ್ ಏನಾಕತಿ ಅಂತಂದ್ರ ಅದ್ರಾಗ ಸೊಳ್ಳೆ ಉತ್ಪತ್ತಿ ಆಗ್ತಾವು. ಈಗ ತೆಂಗಿನಕಾಯಿ ಕುಡಿದು ನೀವು ಎಳ್ನೀರ್ ಕುಡಿದು ನೀರು ಹೋಗಿರ್ತಿರಲ್ಲ, ಅಂತದ್ರಾಗ ಆಗ್ಬೋದು, ಚಿಪ್ನ್ಯಾಗ ಆಗಿರ್ಬೋದು, ಅಥವಾ ನಮ್ಮ ಮನಿ ಮುಂದೆ ಗಟರದಾಗ ನಿಂತಿರ ನೀರಾಗಿರ್ಬೋದು, ಇಂಥದ್ರಾಗ ಸೊಳ್ಳೆ ಉತ್ಪತ್ತಿ ಆಗಿ ಏನಾಕಪ್ಪ ಅಂತಂದ್ರ ಅದು ಡೆಂಗ್ಯೂ ಆಗೋದಕ್ಕ, ಡೆಂಗ್ಯೂ ಹುಳ ಆಗೋದಕ್ಕ ಕಾರಣ ಆಕತಿ. ಅದೇನಾರ ಕಡಿತಪ್ಪ ಅಂತಂದ್ರ ನಿನಗ್ ಡೆಂಗ್ಯೂ ಜ್ವರ ಬರ್ತತಿ. ನೀನು ಕಡಿದ್ಬಿಟ್ಟು ಮತ್ತ ಏನು ಕಡಿತಂದ್ರ ಅವ್ರಿಗೂ ಡೆಂಗ್ಯೂ ಜ್ವರ ಆಕತಿ. ಹಿಂಗ ಆಗೋದ್ರಿಂದ ನಮ್ಮ ಪರಿಸ್ಥಿತಿ ಏನಾಕತಿ ಅಂತಂದ್ರ ಒಂದ್ ದಿವ್ಸ ನಾವು ನೀರ್ ತಾರಕ ಒಂದಿಷ್ಟು ತೊಂದರೆ ಪಟ್ಟುಕೊಂಡ್ರ ಇಡೀ ಜೀವನ ಪರ್ಯಂತ ಏನಾಕತಿ ಅಂತಂದ್ರ ನೀನ್ ನರ ಕಳ್ಕೊಬೇಕಾಕತಿ, ಇಲ್ಲ ಅಕ್ಕಿ ನರ ಕಳ್ಕೊಬೇಕಾಕತಿ. ಮುಂದೆ ಕಳ್ಕೊಂಡ ನಂತರ ನೀನೇನು ನಿಮ್ ಮನ್ಯಾಗ ನಿನಗೆ ಜಗ್ ಮಂದಿ ಅದಾರ ಮಾಡೋದು ತಿನ್ಸಾರ ನೋಡಗಣ. ಅದಕ್ಕ ನಿನ್ ಹೆಂಡತಿ ಏನ್ ಮಾಡಕತ್ತಪ್ಪ ಅಂದ್ರ ಪ್ರತಿದಿನ ಶುಕ್ರವಾರಕ್ಕೊಮ್ಮೆ ನಮ್ಮ ಆರೋಗ್ಯ ಏನಾದ್ರಲ್ಲ ಆಶಾಕರ್, ನಮ್ಮ ಇವ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಅವರೆಲ್ಲ ಬಂದ್ರ ಬ್ಯಾಟ್ರಿ ಬಿಟ್ಟು ನೋಡ್ತಾರ. ಅಚಾನಕ್ ಅದ್ರಾಗ ಬಾಳುವುದಂತ ಹುಳ ಇದ್ವು ಅಂತಂದ್ರ ಅದು ಸೊಳ್ಳಿ ಕಾರಣ ಆಕತೆ ಅಂತ. ಅದಕ್ಕೆ ಅದನ್ನ ತೊಳೆದು ಅವಾಗ ತುಂಬಬೇಕು. ತುಂಬೋದ್ರ ಜೊತೆಗೆ ಏನಪ್ಪ ಅಂತಂದ್ರ ಸ್ವಚ್ಛತೆ ಇರ್ಬೇಕು. ನೋಡಿಲ್ಲಿ ಎಲ್ಲಿ ಸ್ವಚ್ಛತೆ ಇರ್ತತಿ ಅಲ್ಲಿ ಆರೋಗ್ಯ ಇರ್ತತಿ, ಎಲ್ಲಿ ಆರೋಗ್ಯ ಇರ್ತತಿ ಅಲ್ಲಿ ಸ್ವಚ್ಛತೆ ಆಕತಿ. ನಗಣ ನಿನಗೆ ಸಕ್ರೆ ರೋಗ ಐತಿ, ನಾಕ್ ಸಕ್ರಿ ಫ್ಯಾಕ್ಟ್ರಿ ಇದ್ರ ಬೆಂಕಿ ಹಚ್ಚಿದ್ರ ನೋಡಗಣ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಎಲ್ಲದಕ್ಕೂ ಮುಖ್ಯ ಇರೋದು ಏನಪ್ಪಾ ಅಂತಂದ್ರ ನಮ್ಮ ಮನ್ಯಾಗ ಬಂಗಾರ ಐತಿ, ಬೆಳ್ಳಿ ಐತಿ, ಆಸ್ತಿ ಐತಿ, ಎಲ್ಲಾ ಐತಿ, ಆರೋಗ್ಯನ ಇಲ್ದ ಹೋಗ. ಅದಕ್ಕೆ ನಗಣ್ಣ ಎಲ್ಲದಕ್ಕಿಂತ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಯಾವ್ದಂತಂದ್ರ ಆರೋಗ್ಯ ಸಂಪತ್ತು. ನೀನು ಬೆಳ್ಳಿ ಗಳಿಸೋದು, ಬಂಗಾರ ಗಳಿಸೋದು, ಆಸ್ತಿ ಗಳಿಸೋದು ತೆಗೆದು ಇಡೋದನ್ನ, ಆದ್ರ ಅದು ಎಲ್ಲ ಇಲ್ಲೇ ಬಿಟ್ಟು ಹೋಗತಿ. ಆದ್ರ ಆರೋಗ್ಯ ಅನ್ನೋದು ಐತಲ್ಲ ಬಹಳ ಮುಖ್ಯವಾಗಿದೆ. ಅದಕ್ಕ ಅವರು ನಮ್ ಸಲುವಾಗಿ ಹೇಳಕತ್ತಾರ, ಆಶಾಕರ್ ಅವ್ರ ಸಲುವಾಗಿ ಅಲ್ಲ, ಅವ್ರಿಗಿರೋ ಪಗಾರ ರೇಟ್ ಈಟ. ಅವ್ರು ನಮ್ ಸಲುವಾಗಿ ಮನಿ ಅಡ್ಡಾಡಿ ಅವ್ರ ಮನ್ಯಾಗ ಗಂಡುಗಳ ಕಡೆಯಿಂದ ಮಕ್ಕಳ ಕಡೆಯಿಂದ ಬೇಯಿಸ್ಕೊಂಡ್ ನಿಮ್ ಮನ್ಯಾಗ ಬೇಯಿಸ್ಕೋಬೇಕು. ಮಾರ್ ಮಣ್ಣಾಗ್ಲಿ ಬಂದ್ ಹೇಳ್ತವೆ ಇವು ಈಕಿ ಚೆಲ್ಲಿಲ್ಲ ಅಂತ ನೀನು ಬೇಯ್ಬೇಕು. ಇದ್ಯಾರ ಸಲುವಾಗಿ ಹೇಳ ಹೊಟ್ಟೆ ಹೇಳಕತ್ತಿದ್ರು ಅಂತಂದ್ರ ಎಲ್ಲಾ ಬಂದು ಆರೋಗ್ಯ ಇಲಾಖೆ ಮಾಡ್ಬೇಕಂತಂದ್ರ ಆಗಂಗಿಲ್ಲ. ಅದ್ರ ಕೊಟ್ಟಾಗ ನಾವು ಕೈ ಜೋಡಿಸ್ಬೇಕು. ಪ್ರತಿಯೊಬ್ಬರು ಕೈ ಜೋಡಿಸೋದು ಏನಂತಂದ್ರ ಆರೋಗ್ಯದಿಂದ ಇರಬೇಕು. ಈಗ ನಾವು ಮನಿ ಮುಂದೆ ಕಸ ಹಾಕಿರ್ತೀವಿ, ಆ ಬಳಕ ಎಲ್ಲಾ ಗಲೀಜುಗಳನ್ನ ಮಾಡಿರ್ತೀವಿ, ಅವ್ರೇನ್ ಮಾಡ್ಬಿಡ ಅಂತ ನಾವ್ ಹಂಗ ಹೋಗ್ತೇವೆ. ಆ ಸೊಳ್ಳೆ ಆಗಿರ್ತಾವ, ಹೋಗಿ ಆರೋಗ್ಯ ಇಲಾಖೆನ ಪಂಚಾಯತಿನ ಕಡಿತೇವನ ನಮ್ಮನ್ನ ಕಡಿತೇವು. ಸಾಕಷ್ಟು ದವಾಖಾನಿಗೆ ರೊಕ್ಕ ಹಾಕ್ಬೇಕಾಗೈತಿ. ಎಷ್ಟು ನೋಡಿ ಮಂಚಿ ಹೇಳಿ ತೋರಿಸಿದ್ರಪ್ಪ ಬಂಗಾರ ಆಗೈತಿ ಮಗಳು ಹಿಂಗ ಆತಂದ್ರ ನಮ್ ಪರಿಸ್ಥಿತಿ ನಮ್ಮ ಸ್ಥಿತಿ ಒಳಗೆ ನಾವ್ ಇರ್ಬೇಕ. ನಮ್ ಮುನ್ನೆಚ್ಚರಿಕೆ ಒಳಗೆ ನಾವ್ ಇದ್ವಿ ಅಂತಂದ್ರ ಅದು ಬರ್ದಂಗಿತ್ತು ಅಂತಂದ್ರ ಜೀವನ ಚಂದ ಇರ್ತದೆ. ಅವ್ರು ಹೇಳೋದು ಒಳ್ಳೆ ಕೇಳ್ತಾರಲ್ಲ, 2 ದಿವಸಕ್ಕೊಮ್ಮೆ ಕ್ಲೀನ್ ಆಗಿ ತೊಳಿರಿಪ್ಪ, ಬಾಯಿ ಮುತ್ತಿರಿ, ಸುತ್ತಮುತ್ತ ವಾತಾವರಣ ಸ್ವಚ್ಛ ಇಟ್ಕೊಳ್ರಿ. ಅವ್ರ ಅಕಸ್ಮಾತ್ ಬಂತಂತಂದ್ರ ಒಬ್ಬರಿಂದ ಒಬ್ರಿಗೆ ಬರ್ತೈತಿ, ಮಕ್ಕಳಿಗೆ ಬರ್ಬೋದು, ನಿಮಗೂ ಬರ್ಬೋದು. ಲಕ್ಷ ಗಂಟೆ ದವಾಖಾನಿಗೆ ಇಡ್ತೀರಿ, ಅದ್ರ ಬದಲು ಮುನ್ನೆಚ್ಚರಿ ಇದು ಮಾಡ್ತಾರೆ. ಆ ಒಳಗೆ ಈಗ ದಿನಾನು ನೀವು 8 ದಿವಸಕ್ಕೆ ಯಾಕೆ 2 ದಿವಸಕ್ಕೊಮ್ಮೆ ಬಿಡ್ತಾರೆ, 8 ದಿವಸಕ್ಕೊಮ್ಮೆ ಬಿಡ್ತಾರ, 8 ದಿವಸಕ್ಕೊಮ್ಮೆ ಸ್ವಚ್ಛ ತೊಳಿರಿ, ತೊಳೆದು ತುಂಬಿಸಿ ಬಾಯಿ ಮುಚ್ಚಿರಿ. ಬಾಯಿ ಮುಚ್ಚಿ ಅದ್ರ ಯೂಸ್ ಮಾಡಿದ್ರಿ ಅಂತಂದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ನೋಡಪ್ಪ ಇನ್ನೊಂದ್ ಸ್ವಲ್ಪ ತಡ ಆಗಿತ್ತಂದ್ರೆ ನೀವು ಬರೋದು ಹೆಂಡತಿ ಗಂಡ ಹೊಡೆದಾಡಿ ಬಿಟ್ಟಿದ್ವಿ ನೋಡಿಲ್ಲ. ಸ್ವಲ್ಪ ಇರ್ತೈತಿ, ಅದನ್ನ ಸಮಾಧಾನದಿಂದ ಕೇಳ್ಬೇಕು, ಸಮಾಧಾನದಿಂದ ತಿಳ್ಕೊಬೇಕು. ನನ್ ಹೇಳ್ತೇನೆ ನನ್ನ ಗಂಡ ನೀರ್ ತರ್ಲಿ ಅದಕ್ಕೆ ಸಾಕಾಗ್ಲಿ ಅಂತ ಮಾಡ್ತಾಳ ಇಲ್ಲ. ನೀನು ಚಲೋ ಇರ್ಬೇಕು, ಅಗ್ನಿ ಚಲೋ ಇರ್ಬೇಕು, ಈ ಸಮಾಜ ಚಲೋ ಇರ್ಬೇಕಂತೇಳಿ ಅವ್ರೆಲ್ಲಾರು ಆಶಯ ಏನಾಗಣ ಆರೋಗ್ಯ ಇಲಾಖೆ ಆಶಯ. ಅದಕ್ಕೆ ದಯವಿಟ್ಟು ಏನಪ್ಪಾ ಅಂತಂದ್ರ ನಾವೆಲ್ಲ ನಮ್ಮ ಮನ್ಯಾಗ ನಮ್ಮ ಮನಿ ಮುಂದೆ ಗಟರ ಆಗಿರ್ಬೋದು, ಗಟರದಾಗ ನೀರ್ ನಿಲ್ದಂಗ್ ನೋಡ್ಕೊಳ್ಳೋಣ, ಮನಿ ಮುಂದೆ ನೀರ್ ನಿಲ್ದಂಗ್ ನೋಡ್ಕೊಳ್ಳೋಣ. ಅವಾಗ ನಮ್ಮ ಮನಿ ಮುಂದೆ ನಮ್ಮ ಹಿಂದ್ ಇರ್ತಕ್ಕಂತ ಏನಾರು ಅವು ಟೈರ್ ಇದ್ವು ಅಂತಂದ್ರ ಅವ್ನ್ ತೆಗೆದು ಹೋಗ್ಯದ ನೋಡಿ. ಇಲ್ಲೊಂದು ಐತಿ ಒಳಕಲ್ ಐತಿ, ಆ ಒಳಕಲ್ದಾಗ ನೀರ್ ನಿಂತು ಅಂತಂದ್ರ ಅಂತ ನೀರ್ನಾಗನ ಏನಕತ್ತೆ ಅಂತಂದ್ರ
ಅಂತಂದ್ರ ಸೊಳ್ಳೆ ಉತ್ಪಾದನೆ ಆಕತಿ ಅಂತ ಅದಕ್ಕೆ ಅಂತ ನೀರ್ ನಿಲ್ದೆ ಇರ್ತಕ್ಕಂತ ವ್ಯವಸ್ಥೆನ ನಾವೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಅಲ್ರಿ ಧಾರವಾಡದಿಂದ ನರೇಗೆ ಮಠ ಬಂದು ನಮ್ಮ ಊರಿಗೆ ಬಂದು ನಮ್ಮ ಆರೋಗ್ಯದ ಬಗ್ಗೆ ತಿಳಿಸಲಾಕತ್ತಿಲ್ಲ ಈಗ ಬಂದು ತಿಳಿಸಿದ್ರ ಗುರುಗಳು ನಾನು ನಮ್ಮ ಏರಿಯಾದಾಗ ಎಷ್ಟು ಮನೆ ಅದಾವು ಅಷ್ಟು ಮನೆಗೆ ಅಡ್ಡಾಡಿ ಹೇಳ್ತೀನಿ ನೋಡುವ ನೀರ್ ಮುಚ್ಚಿಡ್ರಿ ಸುತ್ತಮುತ್ತ ವಾತಾವರಣ ಸ್ವಚ್ಛ ಆಗಿಡ್ರಿ ಅಂತ ಹೇಳಿ ನಾನು ನಿಮ್ ಪುಟ ಕೈ ಬಿಡ್ತೀನಿ ಬಟ್ ಎಲ್ಲಾರು ನೋಡಪ್ಪ ಪರಮಾತ್ಮ ವಿಠಲ ಪರಮಾತ್ಮ ಒಮ್ಮೆ ಭೂಮಿ ಮೇಲೆ ಕಳಿಸ್ಬಿಟ್ಟಾನ ಅವಾಗ ಕರ್ಕೊಂಡಾಗ ನಾವು ಹೋಗ್ಬೇಕು ಸುಮ್ಮನೆ ನಮ್ಮ ಆರೋಗ್ಯ ತೆಪ್ಪಿಸ್ಕೊಂಡು ಹಂಗೆ ಇರ್ತಕ್ಕಂಥ ಆರೋಗ್ಯ ಹಾಳು ಮಾಡ್ಕೊಂಡು ಗೌಡ ಸಾಯಜನ ಗುರುಗಳ ನೋಡ್ರಿ ಗುರುಗಳ ಆದಷ್ಟು ಕಷ್ಟ ಆಗಲಿ ನೀ 8 ದಿವಸಕ್ಕೊಮ್ಮೆ ತೊಳಿ ಹೌದೌದು ತೊಳಿಬೇಕು ಮತ್ತ 8 ದಿವಸಕ್ಕೊಮ್ಮೆ ತೊಳಿ ಇದ್ದಲ್ಲಿಂದ ನೀರ್ ತಂದು ಹಾಕ್ತೇನೆ ನೋಡೋಣ ನಾನಿಲ್ಲ ನಾನು ಬಡವ ಆತ ಬಡವ ಒಲವೇ ನಮ್ಮ ಬದುಕು ಅದನ್ನು ಇದನ್ನು ಎದಕ್ಕೂ ಇದಕ್ಕೂ ಅದಕ್ಕೂ ಬಳಸಿಟ್ಟು ಮೊದಲು ನೀನು ಬಡವದಿದೆ ಆಕೆನೂ ಬಡವ ತಿಳುವಳಿಕೆಯಿಂದ ಬದುಕಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಮತ್ತೆ ಯಾವ್ದು ಅದಕ್ಕೆ ಅದೆಲ್ಲ ನಾವು ತಿಳುವಳಿಕೆಯಿಂದ ಮಗಳೋಣ ಅಂತ ಹೇಳ್ತಾ ನಗಣ ಇದು ಆರೋಗ್ಯ ಇಲಾಖೆ ಕಾರ್ಯಕ್ರಮ ಅವರು ಇಂಥದೆಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ತಿಳುವಳಿಕೆ ಕೊಡ್ತಕ್ಕಂಥದ್ದು ಅದಕ್ಕೆ ನಾವು ಡೊಂಗಿ ಜ್ವರನ ತಡೆಯೋಣ ಜೀವನವನ್ನ ಚೆನ್ನಾಗಿ ಕಾಪಾಡಿಕೊಳ್ಳುವಂತ ವಿನಂತಿ ಮಾಡಿಕೊಂಡು ಒಂದು ಹಾಡು ಹೇಳಂದ್ರೆ ಹೇಳ್ರಿ ಗ್ರಾಮದ ಸ್ವಚ್ಛತೆ ಅರಿತಿಲ್ಲ ಆರೋಗ್ಯದ ಅರಿವು ನಮಗಿಲ್ಲ ಆರೋಗ್ಯದ ಅರಿವು ನಮಗಿಲ್ಲ ಗ್ರಾಮದ ಸ್ವಚ್ಛತೆ